ಸನ್ಯಾಸದ ರಾಜಕಾರಣ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಇಲ್ಲಿ ತನಕ ಯಾರ್ಯಾರು ಸನ್ಯಾಸವನ್ನು ಘೋಷಣೆ ಮಾಡಿದ್ದಾರೆ ಈಗಾಗಲೇ ಅನ್ನೋದ್ರ ಬಗ್ಗೆ ಒಂದಿಷ್ಟು ವಿವರಗಳನ್ನು ನೋಡಿದ್ವಿ. ಆದರೆ ಕಾರಣ ತುಂಬ ಸ್ಪಷ್ಟ. ಎಲ್ಲೋ ಒಂದು ಕಡೆಗೆ ಈ ರಾಜಕೀಯ ಸಹವಾಸ ಬೇಡ, ಅಥವಾ ಯುವಕರಿಗೆ ಆದ್ಯತೆ ಮಾಡಿಕೊಡ್ಬೇಕು, ನಾವು ಸಮಾಜದಲ್ಲಿ ಒಂದಷ್ಟು ಬದಲಾವಣೆ ತರಬೇಕು, ಇಂಥ ಉದ್ದೇಶದಿಂದ ಖಂಡಿತವಾಗಲೂ ಅವರು ಆ ರೀತಿ ನಿರ್ಧಾರಕ್ಕೆ ಬಂದಿಲ್ಲ. ನಮ್ಮ ರಾಜಕಾರಣಿಗಳು ಪಾಪ ಅಷ್ಟೊಂದು ದೊಡ್ಡ ರೀತಿಯಲ್ಲಿ ಯೋಚನೆ ಮಾಡುವಂಥ ಮನಸ್ಸು ಮತ್ತು ಬುದ್ಧಿ ಕೂಡ ಭಗವಂತ ಅವರಿಗೆ ಕೊಟ್ಟಿಲ್ಲ. ಅವ್ರದ್ದೇನಿದ್ರು ಸ್ವಾರ್ಥದ ರಾಜಕಾರಣ, ಕುಟುಂಬದ ರಾಜಕಾರಣ ಮಾತ್ರ. ಅದಕ್ಕೆ ಈ ರಾಜಕಾರಣಿಗಳು ಕೂಡ ಹೊರತಾಗಿಲ್ಲ. ಏನಾದರೂ ಕೆಲವರು ಬೇಡವೇ ಬೇಡ ನನಗೆ ಹೋಗ್ತೀನಿ ಅಂದರೆ ಅವ್ರಿಗೆ ಕಾಡ್ತಿರುವಂಥದ್ದು ಸೋಲಿನ ಭೀತಿ ಮಾತ್ರ. ಅದನ್ನು ಬಿಟ್ಟರೆ ಮತ್ತಿನ್ಯಾವುದೂ ಕೂಡ ಇರೋದಿಲ್ಲ ಇದ್ರ ಹಿಂದೆ. ಬನ್ನಿ ಇದ್ರ ಬಗ್ಗೆ ನಾಡಗೌಡ್ರು ಏನಂತಾರೆ ಕೇಳೋಣ. ನಾಡಗೌಡ್ರೆ, ಎಲ್ಲದನ್ನು ಗಮನಿಸ್ತಾ ಇದ್ದೀರಿ ತಾವು, ಏನಂತೀರಿ? ಇಲ್ಲ, ತಾವು ಹೇಳ್ದಂಗೆ ಇದು ಸತ್ಯ. ಒಂದು ಕಡೆ ಸೋಲಿನ ಭಯ. ನಾವು 5 ವರ್ಷದಿಂದ ಇಲ್ಲೇ ಆ ಪಕ್ಷ ಆಳಿಸಿ ಬಂದಾಗ ಇನ್ನು 10 ವರ್ಷ ಈ ರಾಜ್ಯದಲ್ಲಿ ಬೇರೆ ರಾಜಕೀಯ ಪಕ್ಷ ಇರ್ತೈತಿ ಅನ್ನುವಂಥ ವಿಚಾರದಾಗಿದ್ವಿ. ಆದ್ರೆ ಮುಂದಿನ 5 ವರ್ಷದಲ್ಲಿ ಈ ಸ್ಥಿತಿ ಬಂದು ಇವತ್ತೇನು 10-15 ಜನ ಶಾಸಕರು ನಾವು ಅಲ್ಲೇ ಹಿಟ್ ವಿಕೆಟ್ ಆಗ್ತಾ ಇದ್ದಾವೆ. ಒಂದು ಭೀತಿ ಸೋಲು, ಇನ್ನೊಂದು ಬಿಟ್ಟರೆ ಮಕ್ಕಳು ಬಿಡಿ. ರಾಜಕಾರಣದಲ್ಲಿ ರಿಟೈರ್ಮೆಂಟ್ ಅನ್ನೋದು ಇರಬಾರ್ದು. ರಿಟೈರ್ಮೆಂಟ್ ಇಲೆಕ್ಷನ್ ಪಾಲಿಟಿಕ್ಸಿಂದ ರಿಟೈರ್ ಆಗ್ಬೋದು. ವಂಶೋದ್ಧಾರಕರು ಇರ್ತಾರಲ್ಲ, ಮುಂದುವರಿಸ್ತಾರೆ ಅಂತ ಅಲ್ಲಲ್ಲ. ಪಾಲಿಟಿಷಿಯನ್ಸು ಫಾರ್ ಎಕ್ಸಾಂಪಲ್ ಕೇರಳದಲ್ಲಿ ಅಚ್ಯುತಾನಂದ, ಹಿ ಈಸ್ 83. ಮೊರಾರ್ಜಿ ದೇಸಾಯಿ ಹಿ ವಾಸ್ 84 ವೆನ್ ಹಿ ಬಿಕೇಮ್ ಫಸ್ಟ್ ಪ್ರೈಮ್ ಮಿನಿಸ್ಟರ್. ಅಂದರೆ ಅವ್ರು ವಯಸ್ಸಲ್ಲ, ಅವ್ರ ಫಿಟ್ನೆಸ್ಸು, ಇದು ಅವ್ರ ಚಿಂತನೆ. ಅವ್ರು ಒಳ್ಳೆಯವರು ಇದ್ದವ್ರು ರಿಟೈರ್ ಆಗ್ಬೇಕಂತ ನಾ ಹೇಳೋದಲ್ಲ. ಇದು ಸರ್ಕಾರಿ ನೌಕರಿ ಅಲ್ಲ 60ಕ್ಕೆ ರಿಟೈರ್ ಆಗಬೇಕು ಅಂತಲ್ಲ. ನೀವು ಹೆಂಗೆ ಅಂದರೆ 40-45ರಲ್ಲಿ ಇದ್ದೀರಿ ಹೇಳ್ತಿದ್ರಿ ಆ ಮಾತನ್ನು. 60 ದಾಟಿರೋದ್ರಿಂದ ಹೇಳಲ್ಲ ನೀವು. ಇಲ್ಲ, ನಾವು ರಾಮಕೃಷ್ಣ ಹೆಗ್ಡೆ ಅವರು ಇದು ಬಂದಾಗೂ ಹೇಳಿದ್ವಿ. ರಾಮಕೃಷ್ಣ ಹೆಗ್ಡೆ ಅವರು ನಾ ರಿಟೈರ್ಮೆಂಟ್, ನಾ ಇಲೆಕ್ಷನ್ ಪಾಲಿಟಿಷಿಯನ್ ರಿಟೈರ್ಮೆಂಟ್ ತೊಗೋತೀನಿ, ಈಷ್ಟು ಗೋ ಟು ರಾಜ್ಯಸಭಾ ಅವ್ರು ಇದನ್ನು ಯೂಸ್ ಮಾಡೋಕ್ಕೆ. ಯಾಕಂದ್ರೆ ಇಲೆಕ್ಷನ್ ಪಾಲಿಟಿಕ್ಸ್ನಾಗ ಯಂಗರ್ ಜನ್ರೇಷನ್ ಜಾಸ್ತಿ ಆದಾಗ ನ್ಯಾಚುರಲಿ ಇದು ಓಲ್ಡರ್ ಪಾಪ್ಯುಲೇಷನ್ಗೆ ಕಷ್ಟ ಆಗುತ್ತೆ. ಯಾರು ಆ್ಯಕ್ಟಿವ್ ಆಗಿ ಉಳಿತಾರೆ, ಯಾರು ಕೇಡರ್ ಇರ್ತದೆ, ಲೈಕ್ ಕಮ್ಯುನಿಸ್ಟ್ ಪಾರ್ಟಿ ಅಂತ ಪಾರ್ಟಿ, ಅಲ್ಲಿ ಕೇಡರ್ ಇರುತ್ತೆ. ಅಲ್ಲಿ ಯಾರು ನಾಡಗೌಡ್ರು ಇಲ್ಲ. ನನ್ನ ಪ್ರಶ್ನೆ ಏನು ಅಂತಂದರೆ, ಸ್ವಲ್ಪ ವಿಷಯಾಂತರ ಆದರೂ ಕೂಡ ಯಾಕೆ ಬೇಕು 80-82 ದಾಟಿದ ಮೇಲೆ ರಾಜಕಾರಣ? ಸರ್, ಕೃಷ್ಣ 82 ವರ್ಷ ವಯಸ್ಸಾಗಿದೆ, ಯಾರು ಕೇಳ್ತಾರೆ ಅವ್ರ ರಾಜಕಾರಣನ? ಯಾಕೆ ಬೇಕು ಸ್ವಾಮಿ? ಕೇಳಲ್. ರಿಟೈರ್ ಆಗಬೇಕು, ಅದು ಗೌರವವಾಗಿ ರಿಟೈರ್ ಆಗಿ ಅವ್ರ ರೋಲ್ ಬೇರೆ ಇರ್ತದೆ. ದ್ಯಾಟ್ ರೋಲ್ ದೇ ಶುಡ್ ಪ್ಲೇ. ಐ ಡೋಂಟ್ ಸೇ ದಟ್ ದೇ ಶುಡ್ ಬಿ ಇನ್ ಇಲೆಕ್ಷನ್ ಪಾಲಿಟಿಕ್ಸ್. ಈಗ ಮೊರಾರ್ಜಿ ದೇಸಾಯಿ 84. ಒಂದು ವೇಳೆ ಮೊರಾರ್ಜಿ ದೇಸಾಯಿ ಅಂತ ವ್ಯಕ್ತಿ ಮೊದಲೇ ರಿಟೈರ್ ಆಗಿ ಕೂತಿದ್ರೆ ಈ ದೇಶದಲ್ಲಿ ಒಂದು ಆಲ್ಟರ್ನೇಟಿವ್ ದೇಶದ ಪ್ರಧಾನಮಂತ್ರಿ, ಆ್ಯಂಡ್ ಇಟ್ ವಾಸ್ ದ ಬೆಸ್ಟ್ ಗೌರ್ಮೆಂಟ್ ಸೀನ್ ಪೋಸ್ಟ್ ಇಂಡಿಪೆಂಡೆನ್ಸ್ ಅಂತ ಅತ್ಯುತ್ತಮವಾದ ಸರ್ಕಾರ ಕೊಟ್ಟಂಥದ್ದು ಇಲ್ಲ. ಅಗ್ರಿ ಸ್ಟ್ರೇಟ್ ಫಾರ್ವರ್ಡ್, ಕ್ಲಿಯರ್ ಕಟ್ ವಿಷನ್ ಇತ್ತು ಅವನಿಗೆ. ಏನು ಡಿಸಿಷನ್ ತೊಗೋತಾನೆ, ಸ್ಪಷ್ಟವಾದ ಡಿಸಿಷನ್ ತೊಗೊಳುತ್ತೆ. ಈಗ ಅಚ್ಯುತಾನಂದ್ ಕೇರಳದಲ್ಲಿ ನೀವು ಯಾವ ಇದರಲ್ಲಿ ಅವರು ಕೊರತೆ ಮಾಡ್ತಾ ಇದ್ದಾರೆ? ಬಿಕಾಸ್ ಹಿ ಹಸ್ ಗಾಟ್ ಎ ಕೇಡರ್. ಇಲ್ಲಿ ಕೇಡರ್ ಇಲ್ಲದ ಪಾಲಿಟಿಕ್ಸ್ ಮಾಡೋ ಮುಂದೆ ಲೀಡರ್ಶಿಪ್ ಪಾಲಿಟಿಕ್ಸು, ಕಾಸ್ಟು ಆ್ಯಂಡ್ ಮನಿ, ಈ ಕಾಂಬಿನೇಷನಿಂದ ರಾಜಕಾರಣ ಮಾಡೋರು ಅವ್ರು ಏನಂತಾರೆ, ಇದು ಪ್ರಾಪರ್ಟಿ, ನನ್ನ ಪ್ರಾಪರ್ಟಿ ನನ್ನ ಮಗುಗೆ ಹೋಗ್ಬೇಕು. ಈಗ ಸೋಲಿನ ಭೀತೆ ಮಾಡ್ತಾರೆ. ಸೋಲ್ತಾ ಇದೀವಲ್ಲ ಅಂತೇಳಿ ಇದು ಸರ್ಕೋತಾ ಇದ್ದಾರೆ, ಹಿಟ್ ವಿಕೆಟ್ ಆಗ್ತಾ ಇದ್ದಾವೆ. ಇನ್ನು ಓಪನ್ ಕೆಲವು ನಾ ಇದು ಈ ಪಾರ್ಟಿಯಿಂದ ನಿಂದಿರೋದಿಲ್ಲ, ನಾ ಬೇರೆ ಪಾರ್ಟಿಗೆ ಹೋಗ್ತಾ ಇದ್ದೀನಿ. ಏನಿಲ್ಲ ಅಂದ್ರೆ 30-38 ಜನ ಕಾಂಗ್ರೆಸ್ಸು ನಿಮ್ಮ ಎದುರಿಗೆ, ನಿಮ್ಮ ಕಡೆ ಒಂದು 20-25 ಜನ ವೇಟ್ ಮಾಡಿ, ನಿಮ್ಮ ಕಡೆ ಲಿಸ್ಟ್ನಾಗ ವೇಟ್ ಮಾಡ್ತಾ ಇದ್ದಾರೆ. ಇನ್ನೊಬ್ಬರು ನಾವಲ್ಲಪ್ಪ ನಾ ಇಂಡಿಪೆಂಡೆಂಟ್ ನಿಂದಿರ್ತೀನಿ ಅಂತಾರೆ. ಅಂದರೆ ಇದು ಒಂದು ರೂಲಿಂಗ್ ಪಾರ್ಟಿ ಬಗ್ಗೆ ಮಾತಾಡ್ತಾ ಇದ್ದೀನಿ. ಅಂದರೆ ಇಷ್ಟು ಡೆವಲಪ್ ಆಗಿದ್ದರಿಂದ ಅವ್ರು ರಿಟೈರ್ಮೆಂಟಿಗೆ ಹೋಗ್ತಾ ಇದ್ದಾರೆ. ಓಕೆ ಕುಕ್ಲರೇ, ಇಲ್ಲ, ಇಲ್ಲೇ ವಿಶೇಷವಾಗಿ ಒಂದು ಸಂಗತಿ ಪ್ರಸ್ತಾಪ ಆಗಬೇಕು. ನಮ್ಮ ದೇಶದಲ್ಲಿ ಆ್ಯಕ್ಟಿವ್ ಪಾಲಿಟಿಕ್ಸ್ ಆ್ಯಂಡ್ ಪ್ಯಾಸಿವ್ ಪಾಲಿಟಿಕ್ಸ್ ಅನ್ನೋಂಥ 2 ಸಂಗತಿ ಇರಲೇಬೇಕಾಗಿತ್ತು. ಇಲೆಕ್ಷನ್ ಪಾಲಿಟಿಕ್ಸ್ you can call it as an election politics. It is an active politics. Okay. And another is a passive politics where people work for organization, they built a cadre, they built a infrastructure for the party. ಈ elected members ಅನ್ನುವಂಥ ಏನು ಕ್ಯಾಟಗರಿ ನಮ್ಮ ದೇಶದಲ್ಲಿ ಇದೆ, they don't want to share this passive politics. ಸೊ ಒಂದು ಏಜಿಗೆ ಬಂದಾಗ, ಅಥವಾ ಸೋಲಿನ ಭೀತಿ ಬಂದಾಗ, ಅಥವಾ ಪುತ್ರ ವ್ಯಾಮೋಹ ಬಂದಾಗ ಸನ್ಯಾಸ ಅನ್ನುವಂಥ ಒಂದು ಶಬ್ದದ ದುರ್ಬಳಕೆ ಆಗ್ತಾ ಇದೆ ಅನ್ನೋಂಥ ಸಂಗತಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಅದು ಸನ್ಯಾಸ ಅಲ್ಲ, ಅದ್ರ ಹಿಂದೆ ಏನೋ ಒಂದು ನೀವೇ ಹೇಳಿದಾಗೆ ಸಸ್ಪೆನ್ಸ್ ಇದೆ. ಪ್ರತಿಯೊಬ್ಬರದ ಸಸ್ಪೆನ್ಸ್ ಬೇರೆ ಬೇರೆ ಇದೆ. ಆ ಸಸ್ಪೆನ್ಸ್ ಏನು ಅಂಥೇಳಿ ನಾವೆಲ್ಲರ ಜೊತೆ ಸೇರಿ ಕಂಡುಹಿಡಬೇಕು ಅಂಥೇಳಿ ನಾನು ಹೇಳ್ತಾ ಇದ್ದೆ. ಓಕೆ, ರಶ್ಮಿ ಸರ್, ಇದರಲ್ಲಿ 3 ವೃದ್ಧಾಪ್ಯ, 2 ನಿಜವಾದ ಅನಾರೋಗ್ಯ. ಬಸವರಾಜ್ ಪಾಟೀಲ್ ಅಟ್ಟೂರವರು ಭಾಳ ಘೋರವಾದ ಅಪಘಾತದಲ್ಲಿ ಸಿಕ್ಕಾಕೊಂಡು ದೈಹಿಕವಾಗಿ ತುಂಬ ದುರ್ಬಲರಾಗಿದ್ದಾರೆ. ಮತ್ತೊಬ್ಬರು ಈಶನ ಗುಳಗಣ್ಣವರು ಕೂಡ ಆರಂಭದಿಂದ ಅವರು ಕಳೆದ 1.5 ವರ್ಷದಿಂದ ವೀಲ್ ಚೇರ್ ಮೇಲೆ ಕೂತ್ಕೊಳ್ಳೋ ಸ್ಥಿತಿ ತಂದ್ಕೊಂಡಿದ್ದಾರೆ. ಆಮೇಲೆ ತಿಪ್ಪೇಸ್ವಾಮಿಯವ್ರಿಗೂ ವೃದ್ಧಾಪ್ಯ ಇರ್ಬೋದು, ತಿಪ್ಪೇಸ್ವಾಮಿ ಬೆಲ್ಲದವ್ರಿಗೆಲ್ಲ
ಬೆಲ್ಲದ ಭಾಳ ಕ್ರಿಯಾಶೀಲರಾಗೇ ಇದ್ದರು. ಅವರು ಗಡಿ ಅಭಿವೃದ್ಧಿ ಆಯೋಗದ ಅಧ್ಯಕ್ಷರೆಲ್ಲ ಆಗಿದ್ರು, ಅದೆಲ್ಲ ಮಾಡ್ತಾಯಿದ್ರು. ಎಲ್ರಿಗೂ ಒಂದು ಸಮಾನ ಕಾಳಜಿ ಟ್ರೈ ಮಾಡಿದ್ರು ಅವರು, ನಿವೃತ್ತಿ ಆಗೋಕ್ಕಿಂತ ಮೊದಲು ಒಂದ್ಸರಿ ಏನಾದ್ರು ಮಂತ್ರಿ ಆಗ್ಬೇಕು ನಾನು ಅಂತ. ಅಲ್ಲ, ಅದು ಮಾಡೋದು ಸಹಜ ಆಕಾಂಕ್ಷೆ. ಯಾಕಂದರೆ ಬೆಲ್ಲದವರು ಗೋಕಾಕ್ ಚಳವಳಿ ಎಷ್ಟು ಸರ್ 5 ಸರಿ ಗೆದ್ದಿರೋದು ಅವರು? 4 ಸರಿ 4 ಸಲ ಗೆದ್ದಿದ್ದಾರೆ, 1 ಸಲ 2 ಸಲ ಸೋತಿದ್ದಾರೆ. 2 ಸಲ ಸೋತಿದ್ದಾರೆ. ಧಾರವಾಡದಲ್ಲಿ ಎಲ್ಲ ಸಾಹಿತ್ಯಿಕ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಚಳವಳಿಗಳೆಲ್ಲ ಸಕ್ರಿಯವಾಗಿದ್ದವ್ರೆ. ತೀರಾ ರಾತ್ರೋರಾತ್ರಿ ಉದ್ಭವಿಸದ ಫ್ಲೈ ಬೈ ನೈಟ್ ರಾಜಕಾರಣಿ. ಆದರೆ ದೈಹಿಕ ದುರ್ಬಲತೆ ಮತ್ತು ಎಲ್ಲ ಒಂದು ಕಡೆ ಜಡತ್ವ ಬಂದಾಗ ಅವರು ಒಂದು ಗ್ರೇಸ್ಫುಲ್ ರಿಟೈರ್ಮೆಂಟ್ ಇಸ್ ನೆಸರಿ. ಯಾಕೆ ರಿಟೈರ್ ಆಗಬಾರ್ದು ಅಂತ ಇಲ್ಲ, ಗ್ರೇಸ್ಫುಲ್ ಆಗಿ ನನಗೆ ಆಗ್ತಾಯಿಲ್ಲ, ನಾನು ನಿರೀಕ್ಷಿಸಿದ ಮಟ್ಟ ತಲುಪಲಿಕ್ಕೆ ಆಗ್ತಾಯಿಲ್ಲ, ಅದು ಬಿಡ್ಬೋದಾಗಿತ್ತು. ಬಟ್ ಇಲ್ಲಿ ಅವ್ರು ಇಷ್ಟರದ್ದು ಸಮಾನ ಕಾಳಜಿ ಏನಂತಂದರೆ ತಮ್ಮ ನಂತರ ತನ್ನ ಪುತ್ರನೇ ವಾರಸದಾರನಾಗಬೇಕು ಅಂತಂದ್ಬಿಟ್ಟು. ಅದು ಅವ್ರು ತಪ್ಪಲ್ಲ. ಇವತ್ತು ಕಾಂಗ್ರೆಸ್ ಪಕ್ಷದ ಸಂಭಾವನೆ ಲಿಸ್ಟ್ ಬರ್ತಾ ಇರೋದು ನೋಡಿದರೆ ಅಲ್ಲಿ ಯುವಕರಿಗೆ ಪ್ರಾತಿನಿಧ್ಯ ಕೊಟ್ಟಿದ್ದಾರೆ. ಯುವಕರು ಯಾರು ಅಂತಂದ್ರೆ ಪ್ರಿಯಾಂಕಾ ಖರ್ಗೆ, ಇಬ್ರೇ, ಅಜಯ್ ಸಿಂಗ್ ಕಾಣ್ತಿರೋದು ಸಿಂಗ್ ಮಗ. ಹಿಂಗಾಗೇನೆ ರೋಲ್ ಮಾಡಲ್ ರಾಜೀನಾಮೆ ಕೊಡ್ತೀನಿ ಅಂತ ಹೋದ್ರು. ಅವ್ರಿಗೆ ರೋಲ್ ಮಾಡಲ್ ಯಾರು? ಶ್ರೀಮತಿ ಸೋನಿಯಾ ಗಾಂಧಿ ಅವರೇ. ಅವ್ರ ಮಗ ಅದು ಟಿಶ್ಯೂ ಕಲ್ಚರ್ ಲ್ಯಾಬ್ ಇದ್ದಂಗೆ ಕಾಂಗ್ರೆಸ್ ಹೈಕಮಾಂಡ್ ಅಂತ. ಆ ಟಿಶ್ಯೂ ಕಲ್ಚರ್ ಲ್ಯಾಬ್ ರಾತ್ರೋರಾತ್ರಿ ಪ್ರಧಾನಮಂತ್ರಿ ಅಭ್ಯರ್ಥಿಗಳು ತಯಾರಾಗ್ತಾರೆ, AICC ಅಧ್ಯಕ್ಷರು ತಯಾರಾಗ್ತಾರೆ. ಅಲ್ಲ, ಅವ್ರು ಇಬ್ಬರನ್ನ ಬಿಟ್ಟು ಉಳಿದವರೆಲ್ಲ ನಾಯಕರು ಅಲ್ವೇ ಇಲ್ಲ. ಉಳಿದವರು ಪ್ರೈಮ್ ಮಿನಿಸ್ಟರ್ಸು ಲೀಡರ್ಸ್ ಅಷ್ಟೇ. ಅಲ್ಲಿ ನಿಜವಾದ ಲೀಡರ್ಸ್ ಅಂದರೆ ಅವರಿಬ್ಬರೇ. ಆ ಥರದ ಒಂದು ಸಂಸ್ಕೃತಿಯಲ್ಲಿ ಬೆಳೆದು ಬಂದ್ಬಿಟ್ಟಿದೆ. ಇಲ್ಲಿ ಯಾರು ರೋಲ್ ಮಾಡೋದು ಹೇಳಿ? ಇಲ್ಲಿ ಸಂಘ ಪರಿವಾರದ ಕೋಮುವಾದ, ಸೆಕ್ಯುಲರ್ ಪರಿವಾರದ ಕುಟುಂಬವಾದ. ಇಲ್ಲಿ ಸಂಘ ಪರಿವಾರಕ್ಕೂ ಬಂದ್ಬಿಡ್ತಾ ಕುಟುಂಬವಾದ. ಅದಕ್ಕೂ ಯಡಿಯೂರಪ್ಪನವರೇ ಮೇಲ್ಪಂಕ್ತಿ ಹಾಕಿಕೊಟ್ರು. ಹೆಂಗೆ ಮಕ್ಕಳು ರಾಜಕೀಯಕ್ಕೆ ತರ್ಬೋದು, ತಾವು ತುಂಬ ಬಲಿಷ್ಠರಾಗಿದ್ದಾಗ ತಮ್ಮ ಮಕ್ಕಳು ತಂದುಬಿಟ್ರೆ ವಂಶ ಪಾರಂಪರ್ಯವಾಗಿ. ಇದನ್ನು ಇತ್ತೀಚೆಗೆ ಉದಯವಾಣಿನ ಅಂಕಣಕಾರ ಫಾದರ್ ಪ್ರಶಾಂತ್ ಮಾಡ್ತಾ ಅಂತ ಭಾಳ ಸುಂದರವಾಗಿ ವ್ಯಾಖ್ಯಾನ ಮಾಡಿದರು. ಎಲ್ಲಿ ಸಮಾನತೆ ಸಹೋದರತ್ವ ಇರುತ್ತೋ ಅದು ಪ್ರಜಾಪ್ರಭುತ್ವ, ಎಲ್ಲಿ ವಂಶ ಪಾರಂಪರ್ಯ ಆಳ್ವಿಕೆ ಇರುತ್ತೋ ಅದು ರಾಜಪ್ರಭುತ್ವ, ಎಲ್ಲಿ ಜಾತಿ ರಾಜಕೀಯ ಇರುತ್ತೋ ಅದು ಪಂಗಡ ಪ್ರಭುತ್ವ. ನಾವು ನೋಡ್ತಾ ಇರೋದು ಬರೀ ಪಂಗಡ ಪ್ರಭುತ್ವ, ರಾಜಪ್ರಭುತ್ವ ಅಷ್ಟನ್ನೇ ನೋಡ್ತಾ ಇದ್ದೀವಿ ಹೊರತು ನಿಜವಾದ ಪ್ರಜಾಪ್ರಭುತ್ವದ ಸ್ಫೂರ್ತಿ ಬತ್ತಿ ಹೋಗ್ಬಿಟ್ಟಿದೆ. 1980ರ ದಶಕದವರು ಆ ಥರ ಇತ್ತು. ಹೋರಾಟಗಳಿಂದ, ಚಳುವಳಿಗಳ ಮೂಲಕ ಅಥವಾ ತುರ್ತು ಪರಿಸ್ಥಿತಿ ವಿರುದ್ಧ ಹೋರಾಟದ ಮೂಲಕ ನಾಯಕತ್ವ, ಹೊಸ ನಾಯಕರೆಲ್ಲ ಅರಳಿದ್ರು. ಇವತ್ತು ಚಳುವಳಿಗಳಿಲ್ಲ, ಜನಾಂದೋಲನಗಳು ತಮ್ಮ ಸತ್ವವನ್ನು ಕಳ್ಕೊಂಡ್ಬಿಟ್ಟಿದೆ. ಎಲ್ಲರೂ ನಾಯಕರಾರು ನಾಯಿ ಕುಡಿಗಳೇ ಅನ್ನೋದೇ ಗೊತ್ತಾಗಲ್ಲ ಅಂತ. ಆಮೇಲೆ ಕಳೆದ 22 ವರ್ಷಗಳಲ್ಲಿ ಆರ್ಥಿಕ ವ್ಯವಸ್ಥೆ ಗಣನೀಯವಾಗಿ ಬದಲಾಗಿದೆ. ರಾಜಕೀಯ ವ್ಯವಸ್ಥೆ ಇನ್ನೂ 1970ರ ಮಾಡೆಲ್, 71ರ ಮಾಡೆಲ್ನಲ್ಲಿ ಉಳ್ಕೊಂಡ್ಬಿಟ್ಟಿದೆ. 2013 ಮಾಡೆಲ್ ಎಕನಾಮಿಕ್ಸು, 1971 ಮಾಡೆಲ್ ಪಾಲಿಟಿಕ್ಸ್. ಅದರಲ್ಲಿ ಇವರೆಲ್ಲ ಜಡತ್ವ. ಎಸ್ ಸರ್. ಅಶ್ವಿನ್ ಅವರೇ ಏನಂತಿರ್ತಾವೆ? ರಂಗನಾಥ್, ನಾನು ನಿಮ್ಮ ಕ್ಲಿಪ್ಪಿಂಗ್ಸ್ ನೋಡಿದೆ. ರಿಟೈರ್ಮೆಂಟ್ ತೊಗೊಂಡಿರೋರು ಯಾರೂ ಅಲ್ಲದೆ BJP ಅವರು, ಇನ್ನು ಯಾರ್ದು ನೀವು ನೋಡಿಸ್ಲಿಲ್ಲ. ಅದರಲ್ಲಿ ಬ್ರದರ್ ಹೇಳ್ದಂಗೆ ಒಂದು 3 ಜನ ಜೆನ್ಯೂನ್ ರೀಸನ್, ಇಬ್ಬರು ಮಾತ್ರ, 1-2-3 ಜನ ಜೆನ್ಯೂನ್ ರೀಸನ್ನು. ಇನ್ನು ಮಿಕ್ಕಿದ್ದವರು ನೋಡಿ, ಇವತ್ತು ಏನಾಗಿದೆ, ಮನೆಯಲ್ಲೇ ಪವರ್ ಪಾಲಿಟಿಕ್ಸ್ ಆಗಿಬಿಟ್ಟಿದೆ. ಮನೆಯಲ್ಲಿ ಒಂದು ರುಚಿ ಹಿಡಿದ್ಬಿಟ್ಟಿದೆ ಪವರ್ದು. ನಮ್ಮ ತಂದೆ ಇಷ್ಟು ಜನ ಬರ್ತಾರೆ, ಇಷ್ಟು ಜನ ಮೀಟ್ ಮಾಡ್ತಾರೆ, ಹಿಂಗಾಗತ್ತೆ, ಈ ಥರ ಆಗತ್ತೆ. ದುಡ್ಡು ಈಸಿ ಮನಿ ಆಗೋಗಿದೆ. ಆ್ಯಂಟಿ ಇನ್ಕಂಬ್ರೆನ್ಸ್ ಫ್ಯಾಕ್ಟರ್ ಇದೆ. ನಾವು ಬೆಂಗಳೂರಲ್ಲೇ ಕೂತ್ಕೊಂಡು ರಾಜಕೀಯ ಮಾಡ್ತೀವಿ ಅಂತ ಅಲ್ಲಿ ಇಡೀ ಸ್ಟೇಟಲ್ಲಿ ಟೂರ್ ಮಾಡೋ ಬದಲು ಡ್ರಾಫ್ಟ್ ಇದೆ, ಎಲ್ಲ ಥರ ಪ್ರಾಬ್ಲಮ್ಸ್ ಇದೆ. ಅವ್ರವ್ರ ಕಾನ್ಸ್ಟೆನ್ಸಿಗೆ ಹೋಗದೆ ಬೆಂಗಳೂರಲ್ಲಿ ಕೂತ್ಕೊಂಡು ರಾಜಕೀಯ ಮಾಡ್ತಾರೆ. ಅಂಥವರು ಬೆಂಗಳೂರಲ್ಲಿ ಕೂತ್ಕೊಂಡು ರಾಜಕೀಯ ಮಾಡಿದಾಗ ಎಲೆಕ್ಷನ್ ಟೈಮಲ್ಲಿ ಕಾನ್ಸ್ಟೆನ್ಸಿಗೆ ಹೋದಾಗ ಅವ್ರಿಗೆ ಗೊತ್ತು ನಾವು 100% ಸೋತೋಗ್ತೀವಿ ನಾವು. ಇನ್ನು ಅಲ್ಲಿಗೆ ಹೋಗಿ ನಾವು ಸೋಲೋ ಬದಲು ಈ ಥರ ರಿಟೈರ್ಮೆಂಟ್ ತೊಗೊಂಡ್ಬಿಡೋದು. ನೆಕ್ಸ್ಟು BJP ಬರ್ತಾ ಇರೋಂಗೆ ವಾಪಸ್ ಬರ್ಬೋದಲ್ಲ. ಯಾಕಂತಂದರೆ ಇದು ಪಾಲಿಟಿಕ್ಸ್ ಹೆಂಗೆ ಅಂತಂದರೆ, ರಿಟೈರ್ಮೆಂಟ್ ಅಂದರೆ ಏನು ಪರ್ಮನೆಂಟ್ ರಿಟೈರ್ಮೆಂಟ್ ಅಲ್ಲ, ಇಲ್ಲಾಂದರೆ ರೈಟಿಂಗಲ್ಲಿ ಕೊಡಬೇಕು. ರಿಲ್ಯಾಕ್ಸೇಷನ್. ಐ ಹ್ಯಾವ್ ಮೇಡ್ ಎನಫ್ ಮನಿ, ಸಾಕು ನನಗೆ ದುಡ್ಡು, ಇದನ್ನು ಎಂಜಾಯ್ ಮಾಡೋದಕ್ಕೆ ನನಗೊಂದು 5 ವರ್ಷ ಅವಕಾಶ ಕೊಡಿ. ರಂಗನಾಥ್, ಐ ವಿಲ್ ಟೆಲ್ ಯು ಒನ್ ಥಿಂಗ್. ಯಾವಾಗಿಂದ ಮಕ್ಕಳು ಹಳ್ಳಿಯಂದರು ಈ ಇಬ್ಬರನ್ನ ನೀವು ಈಚೆ ಹಾಕ್ಬಿಟ್ಟು ಪಾಲಿಟಿಕ್ಸ್ ಮಾಡಿ, ಯು ವಿಲ್ ಬಿ ಎ ಮೋಸ್ಟ್ ಸಕ್ಸಸ್ಫುಲ್ ಪೊಲಿಟಿಷಿಯನ್. ಇವರಿಬ್ಬರಿಗೆ ನೀವು ಪಾಲಿಟಿಕ್ಸಲ್ಲಿ ಇಟ್ಕೊಂಡು ರಾಜಕೀಯ ಮಾಡಿದ್ರೆ, ನೀವು ನೋಡಿ, ಯು ಟೇಕ್ ದಿ ಹಿಸ್ಟ್ರಿ ಆಫ್ ಚೀಫ್ ಮಿನಿಸ್ಟರ್ಸ್, ಹೌ ದೇ ಹ್ಯಾವ್ ಲಾಸ್ಟ್ ಪವರ್, ಹೌ ದೇ ಹ್ಯಾವ್ ಫಿನಿಶ್ಡ್ ದರ್ ಪೊಲಿಟಿಕಲ್ ಕೆರಿಯರ್. ಓನ್ಲಿ ದೀಸ್ 2 people you have to keep them up. ಅಶ್ವಿನ್, ಅದೆಲ್ಲ ಒಂದು ಕಾಲದಲ್ಲಿ ಇತ್ತು. ಈಗ ಇಟ್ ಇಸ್ ಸಕ್ಸಸ್ಫುಲ್ ಮಾಡೆಲ್. ಉತ್ತರ ಪ್ರದೇಶದಲ್ಲಿ ಏನು ನೋಡ್ತಾ ಇದ್ರಿ, ತಮಿಳುನಾಡಿನಲ್ಲಿ ಏನು ನೋಡ್ತಾ ಇದ್ರಿ, ಕರ್ನಾಟಕದಲ್ಲಿ ಏನು ನೋಡ್ತಾ ಇದ್ರಿ? ಸಕ್ಸಸ್ಫುಲ್ ಮಾಡೆಲ್ ಕರೆಕ್ಟ್. ಬಟ್ ದೆನ್ ಸಕ್ಸಸ್ಫುಲ್ ಮಾಡೆಲ್ ಅಂತ ಹೇಳಿ ಮುಂದುವರಿಬೇಕು ಅಂತೀರಾ? ಒಂದು ನಿಮಿಷ. ಹಾಗಾದ್ರೆ
ನಮ್ಮ ಇಡೀ ಫ್ಯಾಮಿಲಿನ ವಿಧಾನಸೌಧದಲ್ಲಿ ಇಟ್ಕೊಂಡು ಏನು ಕಾರ್ಯಕರ್ತರು ಏನು ಬೇಕಾಗಿಲ್ಲಲ್ಲ ಯಾರು ಬೇಕಾಗಿಲ್ಲ. next generation ಹಂಗಾಗಿದೆ. ಇವ್ರೇ ಬೇಕಾಗಿಲ್ಲ. ಹಂಗಾಗಿರೋದು. ಅದನ್ನೇ ಹೇಳ್ತಾರೆ. ನೋಡಿ ಹಂಗಾಗಿರೋದು. ಸಮಾಜವಾದಿ ಪಾರ್ಟಿಯಲ್ಲಿ 11 ಜನ ಇದ್ದಾರೆ. 12 ಯಾಕೆ ಮಾಡಿಲ್ಲ? 12 ಇಲ್ಲ ಮನೆಯಲ್ಲಿ, 12 ಇಲ್ಲ, ಅದಕ್ಕೆ ಮಾಡಿಲ್ಲ. ಅದನ್ನ ಹೇಳ್ತಾರೆ ಇಡೀ ವಿಧಾನಸೌಧದಲ್ಲಿ ಅವರೇ ಇರ್ಬೋದಲ್ಲ. ಅದಕ್ಕಿಂತ ಮುಂಚೆ ಬಿಹಾರದಲ್ಲಿತ್ತು ಲಲ್ಲೂ ಪ್ರಸಾದ್ ಯಾದವ್ ವಂಶ ಅವರೆಲ್ಲ ಬೇರೆ ಬೇರೆ ಹುದ್ದೆಗಳನ್ನ ಬಿಡಿ ಅಬ್ಬಾ. ಹಂಚ್ಕೊಂಡ್ಬಿಟ್ಟಿದ್ರು. I feel after a particular age, if you are interested to bring any of your children, you should voluntarily say that yes, I am quitting politics. Here is my son who will do the next generation. Okay, That ಅದನ್ನೇ is ಮಾಡ್ತಾ ಇದ್ದಾರೆ. acceptable. ಅಲ್ಲ ಈಗ ಮಾಡ್ತಿರೋದು ಕೂಡ ಅದನ್ನೇ ಈಗ. ಏ, ಅದು ಸರಿ ಅಲ್ಲ. ಅವರು ಸರಿ ಅಲ್ಲ, ಸರಿ ಅಲ್ಲ. ನಾವು ಒಪ್ಪಲ್ಲ ಇದು- ಅದಕ್ಕೆ. ಇದು ಇದು ಮಾಡ್ತಾರೆ ಮಾಡ್ಬೇಡಿ. ತಪ್ಪಿದು. ಅಲ್ಲ, ಅದಕ್ಕೆ ಒಪ್ಪಲ್ಲ. ಇದು ಪವರ್ ಎಂಜಾಯ್ ಮಾಡಿ, ಇದು Okay. ಪವರ್ ಎಂಜಾಯ್ ಮಾಡಿ. ಅಲ್ಲಲ್ಲ ಅವ್ರು ಒಪ್ತಾ ಇಲ್ಲ ಅವರು ಅಂತ. ನೋ ಈಗ ನೋಡಿ, ಐ ಆಮ್ ನಾಟ್ ಅಗೇನ್ಸ್ಟ್ ಮೈ ಸನ್ ನೋಡಿ, ಪಾಲಿಟಿಕ್ಸ್. 2009 ಪಾರ್ಲಿಮೆಂಟ್ ಸರ್ ಚುನಾವಣೆ ಅದರ ಬಗ್ಗೆ ಡೀಟೇಲ್ಸ್ ತಗೋತೀನಿ ರೇಷ್ಮೆ. ಸೊ ಇನ್ನಷ್ಟು ಮಾತಾಡೋಣ, ಅದಕ್ಕಿಂತ ಮೊದಲು ಒಂದು ಪುಟ್ಟ ವಿರಾಮ ಮಾತಾಡೋಣ.